ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಮುಂದುವರೆದಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ. ಪೊಲೀಸರ ಮೇಲೆ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಬಂಧಿಸಲು ಬಸ್ ತಂದ ಪೊಲೀಸರು ಬಸ್ ತಂದಿದ್ದಾರೆ. ಬಸ್ಗಳನ್ನೇ ಉರುಳಿಸಲು ಪ್ರತಿಭಟನಾ ನಿರತರು ಯತ್ನಿಸಿದ್ದಾರೆ. ಬಸ್ಗಳ ಚಕ್ರದ ವಾಲ್ವ್ಗಳನ್ನ ಮುರಿದು ಹಾಕಿದ್ದಾರೆ ರೈತರು. ಅಲ್ಲದೆ ಬಸ್ ಚಕ್ರದ ಗಾಳಿ ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲಿ ಕುಳಿತು ಧರಣಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಇಲ್ಲಿ ವಾಕ್ಸಮರ ನಡೀತಾ ಇರೋದು ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಪ್ರತಿಭಟನಾ ನಿರತರನ್ನ ಎಳ್ಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಇದು. ಈ ಹೋರಾಟವನ್ನು ಮಾಡ್ತಾ ಇದ್ದಂಥ ಪ್ರತಿಭಟನಾಕಾರರನ್ನು ಬಸ್ನಲ್ಲಿ ಅಂದರೆ ವಶಕ್ಕೆ ಪಡೆದು ಬಸ್ನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಸ್ಗಳನ್ನು ತಂದಿದ್ದಾರೆ. ಆದರೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಆ ಬಸ್ಗಳ ಮುಂದೆ ಜನ ಎಲ್ಲ ಜಮಾವಣೆಗೊಂಡ್ಬಿಟ್ಟಿದ್ದಾರೆ. ಜೊತೆಗೆ ನೂಕಾಟ ತಳ್ಳಾಟ ಮಾಡ್ತಾ ಇದ್ದಾರೆ. ಆ ಬಸ್ಗಳನ್ನೇ ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರತಿಭಟನಾಕಾರರು. ಬಸ್ಗಳ ಚಕ್ರದ ವಾಲ್ವ್ಗಳನ್ನು ಮುರಿದು ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್. ಯಾವ ಕಾರಣಕ್ಕಾಗಿ ಹೋರಾಟ ನಡೀತಾ ಇದೆ, ಅದು ಕೂಡ ಇಷ್ಟು ತೀವ್ರ ಅಂದರೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ನಡೀತಾ ಇದೆ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ, ಏನು ಕಾರಣ ಇದಕ್ಕೆಲ್ಲ? ತುಮಕೂರು ಜಿಲ್ಲೆಯಿಂದ ಯೋಗೇಶ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಎಸ್, ಗಮನಿಸ್ತಾ ಇದ್ದೀವಿ. ಇಲ್ಲಿ ಬಸ್ಗಳನ್ನೇ ಉರುಳಿಸೋದಕ್ಕೆ ಪ್ರತಿಭಟನಾ ನಿರತರು ಪ್ರಯತ್ನ ಪಟ್ಟಿರೋದು. ಬಸ್ಗಳನ್ನೇ ಉರುಳಿಸೋದಕ್ಕೆ ಅಂದರೆ ಅಷ್ಟೊಂದು ಸಿಟ್ಟು ಬಂದ್ಬಿಟ್ಟಿದೆ ರೈತರಿಗೆ. ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಚಕ್ರದ ಗಾಳಿಯನ್ನ ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದೇ ಹೆಂಗೆ ಬಂಧಿಸ್ತೀರಾ ನೋಡ್ತೀವಿ ನಮ್ಮನ್ನ ಅಂತ ಹೇಳಿ ಪೊಲೀಸ್ನವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ರೈತರನ್ನ.
ಇನ್ನೇನು ಮಾಡೋಕ್ಕಾಗುತ್ತೆ, ಏನಾದರೂ ಆದರೆ ಅವ್ರ ತಲೆ ಮೇಲೆ ಬರುತ್ತೆ. ಜೊತೆಗೆ ರೈತರು ಕೂಡ ಭಾಳ ಕೋಪದಲ್ಲಿದ್ದಾರೆ. ಭಾಳ ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ವಿಚಾರಗಳಿದೆಲ್ಲ, ಸೂಕ್ಷ್ಮ ಸಂದರ್ಭ, ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಪೊಲೀಸ್ನವರು ಕೂಡ. ಇಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದರೆ ರೈತರಿಗೆ ಏನೋ ಒಂದು ಅನ್ಯಾಯ ಆಗ್ತಾ ಇದೆ ಅಲ್ಲಿ. ಹಾಗಾಗಿನೇ ಈ ರೀತಿಯಾಗಿ ಕೋಪ, ಇಷ್ಟು ಆಕ್ರೋಶ. ನೋಡಿ ಅಲ್ಲಿ ಒಂದೆರಡು ಜನ ಇಲ್ಲ, ಭಾಳ ಜನ ಸೇರ್ಕೊಂಡಿದ್ದಾರೆ, ಮಹಿಳೆಯರಿದ್ದಾರೆ ನೋಡಿ. ಇದೆಲ್ಲದರ ನಡುವೆ ಇಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಅವರನ್ನು ಬಂಧಿಸೋದಕ್ಕೆ, ಬಂಧಿಸೋದು ಅಂತ ಅಂದರೆ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪೊಲೀಸ್ನವರು. ಆ ಸಂದರ್ಭದಲ್ಲಿ ಪೊಲೀಸ್ನವರನ್ನೇ ತಳ್ಳುತ್ತಾ ಇದ್ದಾರೆ ಅಲ್ಲಿನ ಪ್ರತಿಭಟನಾ ನಿರತರು. ಅದು ಹೆಂಗೆ ಅರೆಸ್ಟ್ ಮಾಡ್ತೀರಾ ನೋಡ್ತೀವಿ. ಸರ್ಕಾರ ಏನವ್ರ ಅಪ್ಪಂದ ಅಂತ ಹೇಳಿ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ಗಳನ್ನು ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಅವ್ರ ಕೋಪ ಎಷ್ಟರ ಮಟ್ಟಿಗೆ ಇರಬೇಡ ಇವತ್ತು ಅಂತ ಹೇಳಿ ರಸ್ತೆಯಲ್ಲೇ ಕುಳಿತುಕೊಂಡು ಧರಣಿಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ನೋಡಿ ಅಲ್ಲಿ ಎಲ್ಲರೂ ಬಸ್ಸನ್ನು ತಂದು ನಿಲ್ಲಿಸಿದ ಕೂಡಲೇ ಬಸ್ಸನ್ನೇ ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದಾಗ ಹೆಂಗೆ ಬಂಧಿಸ್ತೀರಾ ನೋಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ. ಹೆಂಗೆ ಅರೆಸ್ಟ್ ಮಾಡ್ತೀರಾ ನೋಡೇ ಬಿಡ್ತೀವಿ ನಾವು ಅಂತ ಹೇಳಿ. ತುಮಕೂರಿನ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಇದು. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕುನುಗ್ಗಲು ಹೆಂಗೆ ನಡೀತಾ ಇದೆ ನೋಡಿ. ಪೊಲೀಸ್ನವರು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಪ್ರತಿಭಟನಾಕಾರರು ಏರು ಧ್ವನಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಡೆ ಸಂಬಂಧಪಟ್ಟಂಥವರೇ ಬರಬೇಕು, ಅವರ ಒಂದು ಬೇಡಿಕೆಗಳೇನಿದಾವಲ್ಲ, ರೈತರ ಬೇಡಿಕೆಗಳು, ಅದನ್ನು ಈಡೇರಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂತ ಅಂದರೆ ಇದೇ ರೀತಿಯಾದಂಥ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಪ್ರತಿಭಟನಾಕಾರರು ಹೇಳ್ತಾ ಇರುವಂಥ ಮಾತು.